ಯೋಗಿನಾರಾಯಣ ಯತೀಂದ್ರ ಸ್ವಾಮಿಯ ಇನ್ನು ಗುರುಪೌರ್ಣಮಿಯ ಅಂಗವಾಗಿ ಇಂಜೋಲಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುನಕುಪ್ಪ ಕ್ರಾಸ್ನಲ್ಲಿ ಈ ಒಂದು ಯೋಗಿನಾರಾಯಣ ದೇವಸ್ಥಾನವನ್ನು ಒಂದು ಕಮಿಟಿ ಏನು ಇಲ್ಲಿ ಸರಿಯಾದ ಮುಖಂಡರ ಸೇರಿ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಂಡು ಇವತ್ತು ಯೋಗಿನಾರಾಯಣ ಯತೀಂದ್ರ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ನಿರಂತರವಾಗಿ ಕೂಡ ಇಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಒಂದು ವಾರ ಶನಿವಾರ ಅಭಿಷೇಕವನ್ನು ಮಾಡಿಕೊಂಡು ಇವತ್ತು ಗುರುಪೌರ್ಣಮಿ ಅಂಗವಾಗಿ 19, 20, 21 3 ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ಮೊದಲನೇದಾಗಿ 20ನೇ ತಾರೀಕು ಅಭಿಷೇಕವನ್ನು ಮಾಡಿ ಮತ್ತೆ 20ನೇ ತಾರೀಕು ಎಲ್ಲ ಹಳ್ಳಿಗಳಲ್ಲಿ 14 ಗ್ರಾಮ ಪಂಚಾಯತಿಗಳು ಕೂಡ 14 ಹಳ್ಳಿಗಳು ಕೂಡ ಶ್ರೀ ಯೋಗಿನಾರಾಯಣ ಯತೀಂದ್ರ ಪಲ್ಲಕ್ಕಿಯ ರಥೋತ್ಸವವನ್ನು ಮನೆಗೆ ಇನ್ನು ಹಳ್ಳಿಗೆ ಹೋಗಿ ಇವತ್ತು ಮೆರವಣಿಗೆ ಮುಖಾಂತರ ಮಾಡಿಕೊಂಡು ಇವತ್ತು ಕೊನೆಯ ದಿನ 21ನೇ ತಾರೀಕು ಬೆಳಗ್ಗೆ ಅಭಿಷೇಕವನ್ನು ಮಾಡಿ ಮತ್ತು ಸತ್ಯನಾರಾಯಣ ಪೂಜೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇಲ್ಲಿ 100 ಭಕ್ತಾದಿಗಳಿಗೆ ಕೂಡ ಅನ್ನದಾನವನ್ನು ಕೂಡ ಏರ್ಪಡಿಸಲಾಗಿದೆ ಮತ್ತು ಹಲವಾರು ಇವತ್ತು ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಸಂಗೀತೋತ್ಸವವಾಗಿರ್ಬೋದು, ಭರತನಾಟ್ಯ ಆಗಿರ್ಬೋದು ಮತ್ತು ಹರಕತೆ ಆಗಿರ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಆಂಧ್ರ ಮತ್ತು ಆಂಧ್ರದಿಂದ ಕೂಡ ಇಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿರ್ತಕ್ಕಂಥದ್ದು ಖುಷಿ ತಂದಿದೆ. ಇದು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಈ ದೇವಸ್ಥಾನ ಯತೀಂದ್ರ ಯೋಗಿನಾರಾಯಣ ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿನ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಏನಿದ್ದಾರೆ ಅವರು ಬಹಳ ಶ್ರಮದಿಂದ ಇವತ್ತು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಯಶಸ್ವಿಗೊಳಿಸಿದ್ದಾರೆ. ಭಕ್ತಾದಿಗಳು ಕೂಡ ಸಂತೋಷವಾಗಿ ಅನ್ನದಾನವನ್ನು ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಮಾಡ್ತಾಯಿದ್ರೆ. ಇವತ್ತು ಅಧ್ಯಕ್ಷರಾಗಿ ನಮ್ಮ ಕೊತ್ತೂರು ನಾರಾಯಣಸ್ವಾಮಿ ಆಗಿರ್ಬೋದು, ಮತ್ತು ಗೋಪಾಲನವರು, PM ಶ್ರೀನಿವಾಸನವರು, ಸುನಕುಪ್ಪ ಸಿಂಗಣ್ಣವರು ಮತ್ತು ಇನ್ನೂ ಮುಂತಾದ ಮತ್ತು ಉಳುಕು ಚಂದ್ರಣ್ಣನವರು ಮತ್ತು ಇಲ್ಲಿ ಕಮಿಟಿ ಇರ್ತಕ್ಕಂಥ ಎಲ್ಲ ಕಮಿಟಿ ಸದಸ್ಯರು ಕೂಡ ಬಹಳ ಅವರು ಶಕ್ತಿಯನ್ನು ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ಬೋದು ಭಕ್ತಾದಿಗಳು ಕೂಡ ಅನ್ನದಾನ ಮಾಡಿಕೊಂಡು ಖುಷಿಯಿಂದ ಇವತ್ತು ಕಾರ್ಯಕ್ರಮ ಸಂಗೀತೋತ್ಸವ ಕಾರ್ಯಕ್ರಮ ಆಗಿರ್ಬೋದು ಇಲ್ಲಿ ನಿರ್ವಹಿಸಿರ್ತಕ್ಕಂಥದ್ದು. ಮತ್ತಷ್ಟು ಭಾಗದಲ್ಲಿ ಕೂಡ ನಿರಂತರವಾಗಿ ಕೂಡ ಈ ಕಾರ್ಯಕ್ರಮಗಳನ್ನು ಮತ್ತು ಈ ಪೂಜಾ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾರೆ ಅಂತ ಹೇಳ್ತಾ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಭಕ್ತರು ಆಗಮಿಸಿದ ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಅಂಥದ್ದು. ಆ ಒಂದು ಕಾರ್ಯಕ್ರಮವನ್ನು ಅಂಗವಾಗಿ ಇವತ್ತು ಬಹಳ ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ಗಡಿ ಭಾಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಕೂಡ ಎಲ್ಲ ಭಕ್ತರಿಗೆ ಖುಷಿ.